ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಮಸರು ಬುತ್ತಿಯನ್ನು ಯಾವ ರೀತಿಯಾಗಿ ತುಂಬಾ ಸಿಂಪಲ್ಲಾಗಿ ತುಂಬಾ ಸ್ವಾದಿಷ್ಟಕರವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸೂಪರ್ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇನ್ನೇಕೆ ತಡ, ಮಸರು ಬುತ್ತಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನು 2 ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು 2 ಕಪ್ಪಷ್ಟು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಯಾವ ಕಪ್ಪಿನಿಂದ ತೆಗೆದುಕೊಂಡಿರ್ತೀರಲ್ಲ, 1 ಕಪ್ ಅಕ್ಕಿಗೆ 3ರಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು 2 ಕಪ್ ಅಕ್ಕಿನ ತೆಗೆದುಕೊಂಡಿರೋದ್ರಿಂದ 6 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಅಕ್ಕಿನ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ನೋಡಿ, 1 ಕಪ್ ಅಕ್ಕಿಗೆ ನಾನು 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಅಂದರೆ ಇದು ನುಣ್ಣಗಾಗಿ ಕುದಿಬೇಕು. ನಾನು ರೇಷನ್ ಅಕ್ಕಿನೇ ತೆಗೆದುಕೊಂಡಿದ್ದೀನಿ, ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ನಿಮಗೆ ಯಾವಾಗ ಬೇಕೋ ಆ ಅಕ್ಕಿನ ತೆಗೆದುಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರ್ಬೋದು, ಅನ್ನ ಪೂರ್ತಿಯಾಗಿ ಚೆನ್ನಾಗಿ ಕುದ್ದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಪೂರ್ತಿ ಸಾಫ್ಟಾಗಿ ಕುದ್ದಿದೆ. ಈ ರೀತಿಯಾಗಿ ಕುದಿಸ್ಕೊಂಡ ನಂತರ ನಾನು 2 ಕಪ್ಪಷ್ಟು ಅಕ್ಕಿ ತೆಗೆದುಕೊಂಡಿರೋದ್ರಿಂದ 2 ಕಪ್ಪಷ್ಟು ಮಜ್ಜಿಗೆನ ಹಾಕೋತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಮಜ್ಜಿಗೆಯನ್ನು ಇವಾಗ ಹಾಕ್ಕೊಂಡು ಮತ್ತೆ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಪೂರ್ತಿಯಾಗಿ ಅನ್ನ ಕುದಿಸ್ಕೊಂಡ ನಂತರ ನಾನು ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಕುದಿಸ್ಕೊಳ್ಳುವಾಗಲೇ ಕೂಡ ಮಜ್ಜಿಗೆ ಹಾಕ್ಕೊಳ್ತಾರೆ. ಆ ರೀತಿ ಆದ್ರೂ ಕೂಡ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಅನ್ನವನ್ನು ಕುದಿಸ್ಕೊಂಡು ಮತ್ತೆ ಮಜ್ಜಿಗೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ, ಅಂದರೆ ಅನ್ನ ಪೂರ್ತಿಯಾಗಿ ಮತ್ತೆ ಸಾಫ್ಟ್ ಆಗುತ್ತೆ. ಇವಾಗ ನಾನು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡಬೇಕು. ನೋಡಿ, ಸೂಪರ್ ಆಗಿರುತ್ತೆ ಈ ಮೊಸರು ಬುತ್ತಿ. ಇದು ರೊಟ್ಟಿ ಜೊತೆಗೆ ಅಥವಾ ನೀವು ಎಲ್ಲಾದರೂ ಬೇರೆ ಊರಿಗೆ ಹೋಗ್ತೀರಾ ಅಂತಂದರೆ ಇದನ್ನು ಮಾಡ್ಕೊಂಡು ಹೋದರೆ ಸೈಡ್ ಡಿಶ್ ಆಗಿ ಊಟದ ಜೊತೆಗೆ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೂಪರ್ ಟೇಸ್ಟ್ ಅಂತಲೇ ಅನಿಸುತ್ತೆ. ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ. ಖಂಡಿತವಾಗ್ಲೂ ಮೊಸರು ಬುತ್ತಿಯನ್ನು ನೀವು ಈ ವಿಡಿಯೋ ಪೂರ್ತಿಯಾಗಿ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ನೋಡಿ, ಇವಾಗ ನಾನು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ, ಪೂರ್ತಿಯಾಗಿ ಚೆನ್ನಾಗಿ ಕುದ್ದಿದೆ. ನೋಡಿ, ಪೂರ್ತಿ ಸಾಫ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಕೈಯಿಂದ ಒತ್ತಿದ್ರೆ ಪೂರ್ತಿ ಹಿಟ್ಟು ಥರ ಆಗ್ತಾಯಿದೆ. ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಮುಗೀತು. ನೋಡಿ, ನಾನು ಈ ಕಡೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಮೊಸರು ಬುತ್ತಿಯನ್ನು ಯಾವ ರೀತಿಯಾಗಿ ಕಲಿಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲ್ಗೆ ನಾವು ಮೊದಲಿಗೆ ಕುದಿಸಿಟ್ಕೊಂಡಿರುವಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಮಜ್ಜಿಗೆ ಇಲ್ಲ ಅಂತಂದರೆ ನೀವು ಮೊಸರು ಕೂಡ ಹಾಕ್ಕೊಳ್ಬಹುದು. ನೋಡಿ, ಈ ಮೊಸರು ಬುತ್ತಿಯನ್ನು 2 ವಿಧಾನದಲ್ಲಿನೂ ಕೂಡ ಮಾಡ್ಕೊಳ್ಬಹುದು. ನೀವು ಅಕ್ಕಿನ ತೊಳ್ಕೊಂಡ ನಂತರ ಈ ನೀರು ಹಾಕ್ತಿರಲ್ವ, ಆವಾಗ ನೀವು ಮಜ್ಜಿಗೆನ ಹಾಕ್ಕೊಳ್ಬಹುದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕುದ್ದ ನಂತರ ಆನಂತರ ಮಜ್ಜಿಗೆನೂ ಕೂಡ ಹಾಕ್ಕೊಳ್ಬೋದು. 2 ವಿಧಾನದಲ್ಲಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಆನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ಮೂತಾಗಿ ಕುದ್ದಿದೆ. ಇನ್ನೂ ಸ್ವಲ್ಪ ನಾನು ಈ ರೀತಿಯಾಗಿ ಏನು ಸ್ಪೂನ್ ಇರುತ್ತಲ್ವ ಅದರಿಂದ ಮುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ನೀವು 1 ಕಪ್ ಅಕ್ಕಿನ ತೆಗೆದುಕೊಂಡ್ರೆ ಅದಕ್ಕೆ 3ರಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿನ ಕುಟ್ಕೊಂಡು ಇಟ್ಕೊಂಡಿದ್ದೆ, ಒಂದು ಸ್ವಲ್ಪ ತರಿಯಾಗಿರಲಿ, ಅದನ್ನು ಹಾಕ್ಕೊಂಡು ನಂತರ ನಾನು ಇವಾಗ ಕರಿಬೇವನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಹಾಕಿದ ನಂತರ ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ಮಿಕ್ಸ್ ಆಗಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನೀವು ಈ ರೀತಿಯಾಗಿ ಬುತ್ತಿನ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಲ್ಲಾದರೂ ಟೂರ್ಗೆ ಹೋಗ್ತೀರಾ ಅಂತಂದರೆ ಒಂದು 2 ರಿಂದ 3 ದಿನಗಳವರೆಗೆ ನೀವು ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆನ ಯಾವ ರೀತಿಯಾಗಿ ಹಾಕ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 1 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನಷ್ಟು ನಾನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಮತ್ತೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬುತ್ತಿಗೆ ನೀವು ಸಾಸಿವೆ ಪ್ರಮಾಣವನ್ನು ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿ, ಇವೆರಡು ಚೆನ್ನಾಗಿ ಚಿಟಪಟ ಅನ್ನಲಿ. ಪೂರ್ತಿಯಾಗಿ ಚಿಟಪಟ ಅಂದ ನಂತರ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಕುಟ್ಕೊಳ್ಳೋಕೆ ಹೋಗಬೇಡಿ, ಹಾಗೇ ಹಾಕ್ಕೊಳ್ಳಿ. ಆ ನಂತರ 1 ಸ್ಪೂನಿನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಲಿ. ನೋಡಿ, ಬೆಳ್ಳುಳ್ಳಿನ ನಾನು ಮೊದಲಿಗೇನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆನಂತರ ಒಗ್ಗರಣೆಗೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಕರಿಬೇವನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಆನಂತರ ಒಣ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ನೋಡಿ, ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಗೆ ತಿನ್ನುವಾಗ ಸೂಪರ್ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂದು 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇವಾಗ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದನ್ನು ತೆಗೆದು ಮೊದಲಿಗೆ ಅನ್ನವೇನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ವ ಅದಕ್ಕೆ ಹಾಕ್ಕೊಂಡ್ಬಿಡೋಣ. ನೋಡಿ, ಮೇಲ್ಗಡೆ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ತುಂಬಾ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಸೂಪರಾಗಿಯೂ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕೂಡ ಅನಿಸುತ್ತೆ. ನೋಡಿ, ಮೇಲ್ಗಡೆ ಒಗ್ಗರಣೆ ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಸಾಸಿವೆ ಪ್ರಮಾಣ ಜಾಸ್ತಿ ಹಾಕೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸಾಸಿವೆ ಮಾತ್ರ ಕಮ್ಮಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ನೋಡಿ, ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಬುತ್ತಿ ಕಟ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಪ್ಲೇಟ್ಗೆ ನಾನು ಮೊದಲೇ ಮಾಡ್ಕೊಂಡಿರುವಂತಹ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ. ಆನಂತರ ನಾವು ಮೊದಲಿಗೆ ತೆಗೆದಿಟ್ಕೊಂಡಿರುವಂತಹ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. ಆನಂತರ ಮೇಲ್ಗಡೆ ಈ ರೀತಿಯಾಗಿ ಸುಲ್ಕೊಂಡು ಇಟ್ಕೊಂಡಿರುವಂತಹ ದಾಳಿಂಬೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇವೆಲ್ಲ ಪೂರ್ತಿಯಾಗಿ ಹಾಕಿದ ನಂತರ ಈ ಮೊಸರು ಬುತ್ತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸೂಪರ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಕ್ಕಳಿಗೂ ಕೂಡ ಕೊಡ್ಬೋದು, ದೊಡ್ಡವರು ಕೂಡ ತಿನ್ಬೋದು. ಸಜ್ಜಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಉಂಡೆಯನ್ನು ಕಟ್ಕೊಂಡು ಇಟ್ಕೊಳ್ಬಹುದು. ನೋಡಿ, ಈ ಉಂಡೆಯನ್ನು ಕಟ್ಕೊಂಡು ಇಟ್ಕೊಂಡ ನಂತರ ನೀವು ಒಂದು 2 ರಿಂದ 3 ದಿನಗಳವರೆಗೆ ನೀವು ಆರಾಮ್ಸೆ ಇಟ್ಕೊಂಡು ತಿನ್ಬೋದು. ಒಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ನೋಡಿ, ಈ ಮೊಸರು ಬುತ್ತಿಯನ್ನು ನೀವು ಹಾಗೇನೂ ಕೂಡ ತಿನ್ಬೋದು, ಇಲ್ಲ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗಿನೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋದ್ರಿಂದ ಇದನ್ನು ನೀವು ಬ್ರೇಕ್ಫಾಸ್ಟ್ಗಾಗಿ ಕೊಡ್ಬೋದು, ಇಲ್ಲ ಅಂತಂದರೆ ಟಿಫನ್ಗಾಗಿನೂ ಕೂಡ ಕೊಡ್ಬೋದು. ತುಂಬಾ ಸೂಪರ್ ಆಗಿರುವಂತಹ ಮೊಸರು ಬುತ್ತಿ ಎಲ್ಲರೂ ಇಷ್ಟಪಟ್ಟು ತಿಂತಾರಂತಲೇ ಖಂಡಿತವಾಗಲೂ ಹೇಳಬಹುದು. ನೋಡಿದ್ರಲ್ವಾ ವೀಕ್ಷಕರೇ, ತುಂಬಾ ಸಿಂಪಲ್ ಆಗಿರುವಂತಹ, ತುಂಬಾ ಚೆನ್ನಾಗಿರುವಂತಹ, ಕಲರ್ಫುಲ್ ಆಗಿರುವಂತಹ ಮೊಸರು ಬುತ್ತಿಯನ್ನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮನೆಯಲ್ಲಿನೇ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಈ ಮೊಸರು ಬುತ್ತಿ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈಗಲೇ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ನನಗೆ ಪ್ರೋತ್ಸಾಹಿಸಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರಾದರೆ ಬೇಗನೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಹೀಗೆ ನನ್ನ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಖುಷಿಯಾಗಿರಿ, ಸದಾ ಹೊಸದನ್ನೇ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.